ಅದಿತಿಗೆ ದೃಷ್ಟಿ ತೆಗಿತೀರಾ, ಲಿಟಲ್ ಎಗೆ ದೃಷ್ಟಿ ತೆಗಿತೀರಾ, ತುಂಬಾ ವಿಡಿಯೋಸ್ ನ ಹಾಕ್ತೀರಾ, ಅದಿತಿ ತಿನ್ನೋದನ್ನ ಹಾಕ್ತೀರಾ ಅಂತಂದ್ರೆ ಏನೇನ್ ತಿಂತಿದ್ದಾರೆ ರೆಸಿಪೀಸು. ಅದಾದ್ಮೇಲೆ ಅದಿತಿ ರೈಮ್ಸ್ ಹೇಳೋದನ್ನ, ಅವ್ರ ಆಟ ಆಡೋದನ್ನ, ಆರಾಮಾಗಿರೋದನ್ನ, ಟ್ಯಾಂಟ್ರಮ್ಸ್ ತೋರ್ಸಿರೋದನ್ನೆಲ್ಲ ಹಾಕ್ತೀರಾ ಅಲ್ವಾ. ಇದ್ರಿಂದ ಅದಿತಿಗ್ ದೃಷ್ಟಿ ಆಗಲ್ವಾ, ದೃಷ್ಟಿ ಆಗತ್ತಾ, ನೀವ್ ನಂಬ್ತೀರಾ? ಇದೆಲ್ಲ ಪ್ರಶ್ನೆ ನನಗೆ ತುಂಬಾ ಜನ ಕೇಳ್ತೀರಾ ಅಲ್ವಾ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನ್ ಶೇರ್ ಮಾಡ್ಕೊಳ್ತಾ ಇದೀನಿ ಯಾವ ರೀತಿ ನಾನು ದೃಷ್ಟಿನ ಹೋಗೋದಕ್ಕೆ ಏನೇನ ಫಾಲೋ ಮಾಡ್ತಿದ್ದೀನಿ, ನಿಜವಾಗ್ಲೂ ನಾನು ನಂಬ್ತೀನಾ, ದೃಷ್ಟಿ ಅನ್ನೋದು ನಿಜಾನಾ, ಎವಿಲ್ ಐ ಅಂತ ಏನ್ ಹೇಳ್ತೀವಿ ಅದು ಎಲ್ಲಾನು ನಿಜಾನಾ ಅಂತ ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಮೊದಲನೇದಾಗಿ ನಾವ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಾವ್ ಏನನ್ನ ಅನ್ಕೊಳ್ತೀವಿ ಅದ್ ಆಗತ್ತೆ, ಓಕೆನಾ. ಈಗ ಮಕ್ಳು ವಿಚಾರದಲ್ಲೂ ಅಷ್ಟೇ, ಹಾಗಂತ ಏನು ದೃಷ್ಟಿನೇ ಆಗಲ್ವಾ ಅಂತಂದ್ರೆ ಖಂಡಿತವಾಗ್ಲೂ ದೃಷ್ಟಿ ಆಗತ್ತೆ. ಮನುಷ್ಯ ಕಣ್ಣಿಗೆ ಮರನೇ ಸಿಡಿಯತ್ತೆ ಅಂತ ಹೇಳ್ತಾರೆ, ಓಕೆನಾ. ಸೊ ಅದು ನಿಜ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆದ್ರೆ ನಾನು ದೃಷ್ಟಿ ಆಗತ್ತೆ ಅನ್ನುವಂತಹ ಕಾನ್ಸೆಪ್ಟ್ಗೆ ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಯಾವ ರೀತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಅಂತಂದ್ರೆ, ನನಗೆ ತುಂಬಾ ಜನ ಮೆಸೇಜ್ ಮಾಡ್ತೀರಾ, ಲಿಟಲ್ ಕ್ಯೂಟ್ ಕ್ಯೂಟ್ ವಿಡಿಯೋಸ್ ನ ಹಾಕ್ದಾಗ ಅಕ್ಕ ಈ ರೀತಿ ಹಾಕ್ಬೇಡಿ ಅಕ್ಕ, ತುಂಬಾ ದೃಷ್ಟಿ ಆಗತ್ತೆ, ಈ ತರ ಹಾಕ್ಬೇಡಿ ತುಂಬಾ ದೃಷ್ಟಿ ಆಗತ್ತೆ ಅಂತ ಹೇಳ್ತೀರಾ. ಹೌದು, ಆದ್ರೆ ನಾನು ದೃಷ್ಟಿನ ನೋಡೋದು ಡಿಫ್ರೆಂಟ್ ಒಂದು ಆಂಗಲ್ ಅಲ್ಲಿ ನೋಡ್ತೀನಿ. ಯಾವ ರೀತಿ ಅಂತಂದ್ರೆ, ನಾವು ಏನನ್ನ ಯೋಚನೆ ಮಾಡ್ತೀವೋ ಅದಾಗತ್ತೆ. ವಾಟ್ ಎವರ್ ವಿ ಥಿಂಕ್ ದಟ್ ವಿಲ್ ಬಿಕಮ್ ಅನ್ ಆಕ್ಷನ್ ಅಂತ ಹೇಳ್ತೀವಿ ಅಲ್ವಾ. ಸೊ ನಿಮ್ಗೆ ಎಲ್ಲರಿಗೂ ಗೊತ್ತು, ಇವಾಗ ಒಂಥರ ತುಂಬಾ ಟ್ರೆಂಡಿಂಗ್ ಅಲ್ಲಿ ನಡೀತಿದೆ ಅಲ್ಲ, ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಅಂತ. ಸೊ ಇದೂನು ಒಂದ್ ರೀತಿ ಮ್ಯಾನಿಫೆಸ್ಟೇಷನ್ ತರಾನೇ, ಓಕೆನಾ. ಸೊ ಯಾವ ರೀತಿ ಅಂತ ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್, ಈಗ ನೀವ್ ಏನ್ ಯೋಚನೆ ಮಾಡ್ತೀರಾ ಯೂನಿವರ್ಸ್ಗೆ, ಅಯ್ಯೋ ನನಗೆ ಕೆಲ್ಸನೇ ಸಿಕ್ತಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ಕೆಲ್ಸ ಸಿಗಲ್ಲ. ಸೊ ನೀವು ಏನಂತ ಪಾಸಿಟಿವ್ ಆಗಿ ಅಫರ್ಮೇಶನ್ ನ ಮಾಡ್ಕೊಳ್ಬೇಕು, ನನಗೆ ಕೆಲಸ ಆಲ್ರೆಡಿ ಸಿಕ್ಕಿದೆ, ನಾನು ಒಂದು ಒಳ್ಳೆ ಜಾಬ್ ಅಲ್ಲಿ ಸೆಟಲ್ ಆಗಿದ್ದೀನಿ, ನಾನು ಒಳ್ಳೆ ಅರ್ನ್ ಮಾಡ್ತಿದ್ದೀನಿ ಅಂತ ಈ ರೀತಿ ಎಲ್ಲ ಯೋಚನೆ ಮಾಡ್ಬೇಕಾಗುತ್ತೆ. ದಟ್ ಇಸ್ ಮ್ಯಾನಿಫೆಸ್ಟೇಷನ್. ಇವನ್ ವಿತ್ ದೃಷ್ಟಿ ಆಲ್ಸೋ. ದೃಷ್ಟಿ ವಿಚಾರದಲ್ಲಿ ತುಂಬಾ ಅಮ್ಮಂದಿರ್ ತಪ್ಪು ಮಾಡ್ತಾರೆ. ಏನ್ ಗೊತ್ತಾ, ಮಗು ಚೆನ್ನಾಗೆ ಊಟ ಮಾಡತ್ತೆ, ಆಯ್ತಾ, ಬೇರೆಯವ್ರ ಹತ್ರ ಏನ್ ಹೇಳ್ಕೊಳ್ತಾರೆ, ಅಯ್ಯೋ ನನ್ ಮಗ ಊಟನೇ ಮಾಡಲ್ಲ, ಈ ರೀತಿ ಹೇಳ್ಕೊಳ್ತಾರೆ. ನೀವ್ ಯೂನಿವರ್ಸಿಗೆ ಏನ್ ಹೇಳ್ತಿದ್ದೀರಾ, ನಿಮ್ ಮಗ ಊಟ ಮಾಡಲ್ಲ ಅಂತ, ನಿಮ್ ಮಗುಗ್ ಅದೇನೆ ರಿಟರ್ನ್ ಆಗುತ್ತೆ. ಈ ರೀತಿ ನೀವು ನೆಗೆಟಿವ್ ಆಗಿ ನೀವು ಯೂನಿವರ್ಸಿಗೆ ಹೇಳ್ತಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಅದು ಅದೇ ರೀತಿ ಆಗ್ತಾ ಹೋಗುತ್ತೆ, ನಿಮ್ ಮಗು ಊಟ ಮಾಡಲ್ಲ. ಅಂಡ್ ಇನ್ನ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಮಗುಗೆ ಚೆನ್ನಾಗಿ ರೆಡಿ ಮಾಡಿರ್ತಾರೆ, ಓಕೆನಾ. ಸೊ ಅವಾಗ ಅವ್ರು ಆಲ್ರೆಡಿ ಮನ್ಸಿಗೆ ಒಂದು ಥಾಟ್ ಇಟ್ಕೊಂಡಿರ್ತಾರೆ, ದಟ್ ಇವತ್ ಚೆನ್ನಾಗಿ ಕಾಣಿಸ್ತಿದ್ದಾನೆ, ಏನೋ ಒಂದ್ ಇವತ್ ಮಾಡ್ತಾನೆ, ಎಡವಟ್ಟು ದೃಷ್ಟಿ ಆಗುತ್ತೆ ಅನ್ಸುತ್ತೆ, ಫಸ್ಟ್ ದೃಷ್ಟಿ ತೆಗಿಬೇಕು. ಸೊ ನಿಮ್ ಮನ್ಸಲ್ಲಿ ಏನೋ ಒಂದ್ ಆಲ್ರೆಡಿ ಇದೆ. ಹಾಗಂತ ಮನುಷ್ಯರ ಕಣ್ಣಿಗೆ ದೃಷ್ಟಿ ಆಗಲ್ವಾ, ನಿಜ ಆಗತ್ತೆ, ಅದೆಲ್ಲ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಆದ್ರೆ ಇದಕ್ಕೆ ಯಾವ್ದೇ ರೀತಿ ಸೈಂಟಿಫಿಕ್ ಎವಿಡೆನ್ಸ್ ಎಲ್ಲ ಏನೂ ಇಲ್ಲ ಅಂತಂದ್ರೆ, ಮನುಷ್ಯರ ಕಣ್ಣಿಗೆ ಈ ರೀತಿ ಆಗತ್ತೆ, ದೃಷ್ಟಿಯಿಂದ ಏನೋ ಒಂದ್ ಆಗತ್ತೆ, ಆರೋಗ್ಯ ತೊಂದ್ರೆನೋ, ಅಥವಾ ಕೆಲವರು ಹೇಳ್ತಾರಲ್ಲ ದೃಷ್ಟಿ ಹಾಕಿನೇ ಒಂದ್ಸತ್ ಹೋಗ್ಬಿಟ್ಟ, ಅದೆಲ್ಲ ಏನೂ ಇಲ್ಲ. ಸೊ ಸೈಂಟಿಫಿಕ್ ಆಗಿ ಏನೂ ಇಲ್ಲ. ಹಾಗಂತ ಹಿಂದಿನ ಕಾಲದವರು ಹೇಳಿದ್ದೆಲ್ಲ ಸುಳ್ಳ, ಅವರೆಲ್ಲ ಮಾಡಿದ್ ಸುಳ್ಳ ಅಂತಂದ್ರೆ ನಿಜವಾಗ್ಲೂ ಇಲ್ಲ. ಅವ್ರು ಏನೇನ್ ಫಾಲೋ ಮಾಡ್ತಿದ್ರು ಅದನ್ನೆಲ್ಲಾನು ನಾವು ಫಾಲೋ ಮಾಡ್ಬೇಕಾಗುತ್ತೆ. ಬಟ್ ಅತಿಯಾಗಿ ಅದನ್ನೇ ತುಂಬಾ ನಂಬೋದು, ದೃಷ್ಟಿ 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 ಅಂತ ನೀವೇ ನಿಮ್ಮ ಮಗುನ ಒಂಥರ ಏನಂತ ಹೇಳೋದು, ಈ ರೀತಿ ರೆಡಿ ಮಾಡಿದ್ರೆ ನನ್ ಮಗುಗ್ ದೃಷ್ಟಿ ಆಗುತ್ತೆ ಅಂತ ಮಗುನ ದೃಷ್ಟಿ ಇದ್ ಮಾಡ ಏನು ರೆಡಿ ಸರಿಯಾಗಿ ಮಾಡದೇ ಇರೋದು, ಅದೆಲ್ಲ ಮಾಡಕ್ ಹೋಗ್ಬೇಡಿ. ಎಷ್ಟು ನಂಬೇಕೋ ಅಷ್ಟೇನೆ ನಂಬೇಕಾಗತ್ತೆ. ಅಂಡ್ ಇದು ಸೈಂಟಿಫಿಕಲಿ ಎಲ್ಲ ಎಷ್ಟು ಟೆಕ್ನಾಲಜೀಸ್ ಎಲ್ಲ ಬೆಳೆದಿದೆ, ಇದನ್ನ ನಂಬ್ತೀರಾ ಅಂತಂದ್ರೆ ಕೆಲವರು ಇಲ್ಲ, ನಾವಂತೂ ಅದನ್ನ ಬೇರೆದೆಲ್ಲ ಫಾಲೋ ಮಾಡಲ್ಲ, ಬಟ್ ಇದನ್ನ ಮಾತ್ರ ಫಾಲೋ ಮಾಡ್ತೀನಿ ಅಂತ. ಬಟ್ ನನ್ನ ಅಪ್ರೋಚ್ ನಾನು ಹೇಳ್ತಿದ್ದೀನಿ, ನಾನು ಏನನ್ನ ಯಾವ ರೀತಿ ಸಿಸ್ಟಮ್ ನ ತಗೊಳ್ತಿದ್ದೀನಿ, ಸಿಸ್ಟಮ್ ನ ಫಾಲೋ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ನಿಮ್ ಜೊತೆ ನಾನು ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಸ್ ಪಾಪು, ನಾನು ವಿಡಿಯೋ ಮಾಡ್ತಿದ್ದೆ, ಅದಿತಿ ಎದ್ರು, ಸೊ ಅವ್ರಿಗೆ ಆಪಲ್ ನ ಕಟ್ ಮಾಡ್ಕೊಡ್ತಿದ್ದೀನಿ. ಶಿ ಇಸ್ ಈಟಿಂಗ್, ಓಕೆ ಪಾಪ ನೀವು ಅಲ್ಲೇ ಕುತ್ಕೊಳ್ಬೇಕು. ಸೊ ಈ ರೀತಿ ನಾನು ಅಪ್ರೋಚ್ ನ ತಗೊಂಡಿರೋದು. ಅಂಡ್ ಲಿಟಲ್ ಎಗೆ ಅಂಡ್ ಅದಿತಿಗೆ ಯಾವ ರೀತಿ ಇದನ್ನ ಫಾಲೋ ಮಾಡ್ತಿದ್ದೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ. ಈಗ ಫಾರ್ ಎಕ್ಸಾಂಪಲ್, ಮಗುಗೆ ಫಸ್ಟ್ ಇಯರ್ ಬರ್ತ್ಡೇ ಮಾಡಿರ್ತೀರಾ, ಮಗು ತುಂಬಾ ಅಳ್ತಾ ಇರುತ್ತೆ, ಮನೆಗ್ ಬಂದ್ಮೇಲೆಲ್ಲ ಅಳ್ತಾ ಇರುತ್ತೆ, ಬರ್ತ್ಡೇ ಪಾರ್ಟೀಸ್ ಎಲ್ಲ ಆದ್ಮೇಲೆ, ಫಂಕ್ಷನ್ ಎಲ್ಲ ಆದ್ಮೇಲೆ, ನಾಮಕರಣ ಎಲ್ಲ ಆದ್ಮೇಲೆ ಮಗು ತುಂಬಾ ಅಳ್ತಾ ಇರುತ್ತೆ. ಅವಾಗ ನಮಗ್ ಫಸ್ಟ್ ಏನ್ ಅನ್ಸುತ್ತೆ, ಅಯ್ಯೋ ಮಗುಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ದೃಷ್ಟಿ ಆಗ್ಬಿಟ್ಟಿದೆ, ಅದಕ್ಕೆ ಅಳ್ತಿದೆ ಅಂತ. ನಾವು ಬೇರೆ ಆಸ್ಪೆಕ್ಟ್ ನ ಯೋಚನೆ ಮಾಡೋದಿಲ್ಲ. ತುಂಬಾ ಜನನ ಮಗು ನೋಡಿರುತ್ತೆ, ಓವರ್ ಕ್ರೌಡ್ ಅಲ್ಲಿ ಇರುತ್ತೆ, ನಿದ್ದೆ ಸರಿಯಾಗಿ ಆಗಿರಲ್ಲ, ಊಟ ಸರಿಯಾಗಿರಲ್ಲ, ಏನೋ ಒಂಥರ ಡಿಫ್ರೆಂಟ್, ಚುಚ್ಚ ಬಟ್ಟೆ ಹಾಕಿರ್ತೀವಿ, ಗ್ರ್ಯಾಂಡ್ ಬಟ್ಟೆ ಎಲ್ಲ ಹಾಕಿರ್ತೀವಿ, ಅದರಿಂದನೂ ಅಳ್ತಾ ಇರುತ್ತೆ ಅಲ್ವಾ. ನಾವು ಬರೀ ದೃಷ್ಟಿ ದೃಷ್ಟಿ ದೃಷ್ಟಿ, ಇದರಿಂದ ಆಸ್ ಅ ಪೇರೆಂಟ್ ಆಗಿ ನಾವು ತುಂಬಾ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ ದೃಷ್ಟಿ 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 ಅಂತ. ಸೊ ಅದನ್ನ ಹಾಗಂತ ಏನನ್ನು ಫಾಲೋ ಮಾಡಬೇಡಿ ಅಂತ ಹೇಳೋದಲ್ಲ ನನ್ನ ಇಂಟೆನ್ಷನ್. ಅದೆಲ್ಲಾನು ಇದೆ, ಬೇಸಿಕ್ ಆಗಿ ಒಂದ್ ಸಿಂಪಲ್ ಆಗಿ ಫಾಲೋ ಮಾಡಿ. ನಾನು ಸಿಂಪಲ್ ಆಗಿ ಅದಿತಿಗೆ ಅಂಡ್ ಲಿಟಲ್ ಎಗೆ ಫಾಲೋ ಮಾಡ್ತಾ ಇದೀನಿ, ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ, ಯು ಕ್ಯಾನ್ ಫಾಲೋ ದಟ್ ಟು. ಹಾಗಂತ ಅದನ್ನೇ ತಲೆ ಕೆಡಿಸ್ಕೊಂಡು ಮಗುನ ರೆಡಿ ಮಾಡದೇ ಇರೋದು, ಅದನ್ನೆಲ್ಲ ಮಾಡಬೇಡಿ ಅಂತ ನಾನು ನಿಮ್ಗೆ ಹೇಳ್ತಿರೋದು. ಆಮೇಲೆ ತುಂಬಾ ತರವಾದ ಒಂದು ಹಳೆ ಪದ್ಧತಿಗಳಿದೆ ಅಲ್ಲ, ರತ್ನೀರ್ ತೆಗಿಯೋದು, ಅದಾದ್ಮೇಲೆ ಉಪ್ಪಲ್ಲಿ ನೀವ್ಸೋದು, ಮೆಣಸಿನಕಾಯಲ್ಲಿ ನೀವ್ಸೋದು,
ಪರ್ಕೆ ಕಡ್ಡಿಯಲ್ಲಿ ದೃಷ್ಟಿ ತೆಗೆಯೋದು, ಅದನ್ನ ಸುಡೋದು, ಅದಾದ್ಮೇಲೆ ನೆಕ್ಸ್ಟು ಯಂತ್ರಗಳನ್ನ ಹಾಕಿಸ್ತೀವಲ್ಲ, ನಾನು ಅದಿತಿಗೆ ಒಂದ್ 2 ಸಲ ಎಣ್ಣೆ ಅಂಗಡಿಲಿ ಹಾಕ್ಸಿದ್ದೆ. ಅದಾದ್ಮೇಲೆ ಇವಾಗ ಬೇರೆ ಕಡೆ ಹಾಕಿಸ್ತಾ ಇದೀನಿ. ತುಂಬಾ ಕಡಿಮೆ, ಬಾಲಗ್ರಹ ಆದಾಗ ಮಾತ್ರ ಹಾಕ್ಸೋದು. ಅಂಡ್ ಲಾಸ್ಟ್ ಉಪ್ಪಲ್ಲಿ ನೀವಿಳಿಸ್ತೀನಿ. ಇದೆಲ್ಲ ನಿಜನಾ ಅಂತ ಹೇಳೋದಾದ್ರೆ ಅಥವಾ ರತ್ನೀರ್ ತೆಗ್ದಿದೀವಿ ದೃಷ್ಟಿ ಎಲ್ಲ ಹೋಯ್ತು ಅಂತ, ಇದ್ ಎಲ್ಲಾನು ನಮ್ಮ ಮನಸ್ಥಿತಿಗೆ ಬಿಟ್ಟದ್ದು. ನಾವ್ ಯಾವ ರೀತಿ ಯೋಚನೆ ಮಾಡ್ತೀವಿ. ದೃಷ್ಟಿ ತೆಗಿಯೋವರ್ಗುನು ನಮ್ಮ ಮನ್ಸಲ್ಲಿ ಇರುತ್ತೆ ದಟ್ ಮಗುಗ್ ದೃಷ್ಟಿ ಆಗಿದೆ, ಅದಕ್ಕೆ ಅಳ್ತಿದೆ ಅಂತ. ಅದೇ ದೃಷ್ಟಿ ತೆಗ್ದಾದ್ಮೇಲೆ ನಾವೇ ಅದನ್ನ ಮನ್ಸಿಂದ ಓ ಇವಾಗ ಈಗ ಎಕ್ಸಾಂಪಲ್ ಇದು ನಟ್ಕೆ ತೆಗಿತೀವಲ್ವಾ, ಸೊ ಅದು ಎಷ್ಟು ದೃಷ್ಟಿ ಆಗಿತ್ತು ಅಂತ ಪೆಟ್ ಅಂತ ನಟ್ಕೆ ತೆಗೆದ್ಬಿಟ್ಟು ನಮ್ಗೆ ಮನ್ಸಿಗೆ ಒಂದು ಆಲ್ರೆಡಿ ನಾವು ಅನ್ಕೊಂಡಿರ್ತೀವಿ ಏನು ಮಗು ಇನ್ನ ಸರಿ ಹೋಗುತ್ತೆ, ಆರಾಮಾಗಿ ನಿದ್ದೆ ಮಾಡತ್ತೆ ಅಂತ. ನಮ್ಮ ಮನಸ್ಥಿತಿ ಎಷ್ಟು ನಿರಾಳವಾಗುತ್ತೋ ಆಸ್ ಅ ಅಮ್ಮ ಆಗಿ ನಿಮ್ಮ ಇಮೋಷನ್ ಸಹ ಮಗು ಕ್ಯಾರಿ ಮಾಡುತ್ತೆ, ಮಗುನು ಆರಾಮಾಗಿ ನಿದ್ದೆ ಮಾಡುತ್ತೆ. ಸೊ ಇದೆಲ್ಲ ಕನೆಕ್ಷನ್ ಇರುತ್ತೆ. ಓಕೆನಾ. ನಾನ್ ಯಾವ ರೀತಿ ಫಾಲೋ ಮಾಡ್ತೀನಿ, ನಾನು ಸಿಂಪಲ್ ಬೇಸಿಕ್ ಟಿಪ್ಸ್ ನ ಫಾಲೋ ಮಾಡ್ತೀನಿ. ಎವ್ರಿ ಟ್ಯೂಸ್ಡೇ, ಫ್ರೈಡೆ ಅಂದ್ರೆ ಮಂಗಳವಾರ, ಶುಕ್ರವಾರ ಯಾವ್ದಾದ್ರೂ ಒಂದ್ ದಿನ ಮಿಸ್ ಆಗ್ಬಿಡುತ್ತೆ ಈ ಬಿಸಿ ಸ್ಕೆಡ್ಯೂಲ್ ಇಂದ, ಮರ್ತೇ ಹೋಗ್ಬಿಡ್ತೀನಿ. ಮನೇಲೆ ಇದ್ದು ಅವತ್ ಮಂಗಳವಾರನ, ಭಾನುವಾರನ, ಶನಿವಾರನ ಗೊತ್ತೇ ಆಗಲ್ಲ. ಥೆರಪಿ ಇದ್ದಾಗ ಮಾತ್ರ ಸ್ವಲ್ಪ ಟ್ರ್ಯಾಕ್ ಅಲ್ಲಿ ಇರ್ತೀನಿ, ಇವತ್ತು ಇವ್ರ ಥೆರಪಿ ಇದೆ, ಆ ಥೆರಪಿ ಇದೆ ಅಂತ. ಇಲ್ಲ ಅಂತಂದ್ರೆ ಕೆಲವೊಂದಿನ ಮಿಸ್ ಮಾಡಿರ್ತೀನಿ. ಬೇಡ, ಪ್ಲೀಸ್ ಬೀಳಿಸ್ಬಾರ್ದು, ಪಾಪ ಹಾಳಾಗುತ್ತೆ. ಅಂದ್ರೆ ಐದರ್ ಮಂಗಳವಾರ ಮಿಸ್ ಆದ್ರೆ ಶುಕ್ರವಾರ ಅಂತೂ ನಾನು ಮಿಸ್ ಮಾಡಲ್ಲ. ಶುಕ್ರವಾರ ಯಾಕಿರುತ್ತೆ, ಒಂದು ನೆನಪಿದ್ದೇ ಇರುತ್ತೆ ಅಂತಂದ್ರೆ ಒಂಥರ ವೈಬ್ ಅಲ್ವಾ ಶುಕ್ರವಾರ ಅಂತಂದ್ರೆ, ಮನೇಲೆಲ್ಲ ಚೆನ್ನಾಗಿರುತ್ತೆ, ಪೂಜೆ ಅವತ್ತೆಲ್ಲ ತಲೆಗೆ ಸ್ನಾನ ಎಲ್ಲ ಮಾಡ್ತೀನಿ. ಸೊ ಶುಕ್ರವಾರ ನಾನು ಮಿಸ್ ಮಾಡಲ್ಲ, ಅವತ್ತು ಈ ಸಿಸ್ಟಮ್ ನ ಫಾಲೋ ಮಾಡ್ತೀನಿ. ಅಂಡ್ ಅಮಾವಾಸ್ಯೆ ದಿನ ನಾನು ಮರೆಯೋದೇ ಇಲ್ಲ. ಹುಣ್ಣಿಮೆ ದಿನಾನು ಇದನ್ನ ಮಾಡ್ತೀನಿ, ಬಟ್ ಅಮಾವಾಸ್ಯೆ ದಿನ ನಾನು ಯಾವತ್ತೂ ಮಿಸ್ ಮಾಡಲ್ಲ. ಅದೇನು ಅಂತಂದ್ರೆ ಅದಿತಿಗೆ ಉಪ್ಪು ಅಂದ್ರೆ ಒಂದ್ ಇಡೀ ಕಂಪ್ಲೀಟ್ ಉಪ್ಪು ಎಡ್ಗಾಯಲ್ಲಿ ತಗೊಳ್ತೀನಿ. ಇದನ್ನ ಒಂದ್ ನಿಮಿಷ, ಅದಿತಿಗೆ ಮೈಕ್ ಹಾಕ್ಬಿಡ್ಬೇಕಂತೆ. ನೀವ್ ಹಾಕಕ್ಕಾಗಲ್ಲ ಅದನ್ನ. ಸರಿ, ಓಕೆ. Will you sit? For some time? Explain. ಇಲ್ಲ ಪಾಪ ಆಗಲ್ಲ, ಸಾರಿ. ನೋಡಲ್ವಿ ಇವಾಗ ಮಳೆ ಬರ್ತದೆ, ನಾನು ಚೂರು ನೋಡು. ಓಕೆನಾ. ನನ್ನಪ್ಪ ಪ್ಲೀಸ್ 2 minutes. ಪಾಪ ಎಷ್ಟು ಚೆನ್ನಾಗಿ ಆರಾಮಾಗಿ ಕೂತಿದೆ. ಒಂಥರ ಸೈಕಲಲ್ಲಿ ಆಟ ಆಡ್ತೀರಿ, ಆಟ ಆಡಿಸ್ತೀನಿ. ಕೂರ್ಚೋತೀರಾ. ಸೈಂಟಿಫಿಕ್ ರೀಸನ್ ಇಲ್ಲ ಅಂತ ಹೇಳಿಲ್ವಾ. ಸೊ ಯಾವ ರೀತಿ ಸೈಂಟಿಫಿಕ್ ರೀಸನ್ ಇಲ್ಲ ಅಂತಂದ್ರೆ, ಒಂದು ಸೈಂಟಿಫಿಕಲ್ ಒಂದು ಎವಿಡೆನ್ಸ್ ಅಲ್ಲೂ ಎಲ್ಲೂ ಒಂದು ಪ್ರೂವ್ ಆಗಿಲ್ಲ ದಟ್ ಓಕೆ ಈ ಕಣ್ಣು ದೃಷ್ಟಿಯಿಂದ ಅಥವಾ ಯಾರೋ ನೋಡಿದ್ರು ಬೇರೆಯವರು ಅಂದ್ರೆ ಆ ಮಗು ಎಷ್ಟು ಚೆನ್ನಾಗಿ ಊಟ ಮಾಡ್ತಿದೆ ಆ ರೀತಿ, ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದು. ಸೊ ಆ ರೀತಿಯಿಂದ ಒಂದು ಮಗುಗೆ ಪ್ರಾಬ್ಲಮ್ ಆಗುತ್ತೆ ಅಥವಾ ಡೆತ್ ಆಗುತ್ತೆ ಅಂತಾನು ಹೇಳ್ತಾರಲ್ಲ, ಅದೆಲ್ಲ ಸೈಂಟಿಫಿಕಲ್ ಇಲ್ಲ. ಇನ್ನೊಂದು ಸಿಂಪಲ್ ಆಗಿ ಹೇಳ, ನೀವೆಲ್ಲಾರು ಮ್ಯಾನಿಫೆಸ್ಟೇಷನ್ ನಂಬ್ತಿರಲ್ವಾ. ಇವಾಗ ತುಂಬಾ ಸೆಲೆಬ್ರಿಟೀಸ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಿದ್ದಾರೆ, ಅವ್ರ ಲೈಫೇ ಚೇಂಜ್ ಆಗ್ಬಿಟ್ಟಿದೆ ಮ್ಯಾನಿಫೆಸ್ಟೇಷನ್ ಇಂದ ಅಂತ. ಮ್ಯಾನಿಫೆಸ್ಟೇಷನ್ ಇಸ್ ನಥಿಂಗ್ ಬಟ್ ನಾವ್ ಏನನ್ನ ಅನ್ಕೊಳ್ತೀವೋ, ಯಾವ ರೀತಿ ಆಲೋಚನೆ ಮಾಡ್ತೀವೋ, ಪಾಸಿಟಿವ್ ಆಗಿ ನನ್ನ ಲೈಫ್ ತುಂಬಾ ಚೆನ್ನಾಗಿದೆ ಆ ರೀತಿ ಯೋಚನೆ ಮಾಡ್ತೀವೋ ಅದೇ ನಿಜ ಆಗತ್ತೆ ಅಂತ. ಇವನ್ ವಿತ್ ದೃಷ್ಟಿ ಆಲ್ಸೋ, ನನ್ ಮಗು ಆರೋಗ್ಯವಾಗಿದೆ, ನನ್ ಮಗು ಚೆನ್ನಾಗಿ ಊಟ ಮಾಡತ್ತೆ, ನನ್ ಮಗು ತುಂಬಾ ಆಕ್ಟಿವ್ ಆಗಿದೆ ಅಂತ ನೀವ್ ಆಲೋಚನೆ ಮಾಡ್ದಾಗ್ಲೂ ಸಹ ಅದೇ ರೀತಿ ಆಗುತ್ತೆ. ಅಂಡ್ ನೀವು ಅದನ್ನ ಫಾರ್ ಎಕ್ಸಾಂಪಲ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ತಮ್ಮ ಮಕ್ಕಳು ಮಾಡುವಂತಹ ಆಕ್ಟಿವಿಟೀಸ್, ಅವರು ಮಾಡುವಂತಹ ಒಂದು ಸ್ಕಿಲ್ಸ್ ನ ಅದನ್ನ ಪೋರ್ಟ್ರೇ ಮಾಡ್ತಾರೆ, ತೋರಿಸ್ಕೊಳ್ತಾರೆ ಅಂತಂದ್ರೆ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ರೀಲ್ಸ್ ಇರ್ಬೋದು, ಸ್ಟೋರೀಸ್ ಅಲ್ಲಿ ಇರ್ಬೋದು. ನಿಮ್ಗೂ ಗೊತ್ತು, ನಾನು ಅದಿತಿ ಇದು ಎವ್ರಿ ಡೇ ಮೋಸ್ಟ್ ಆಫ್ ದ ಡೇಸ್ ಇನ್ ಅ ವೀಕ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಇವನ್ ಲಿಟಲ್ ಇದನ್ನು ಸ್ಟಾರ್ಟ್ ಮಾಡಿದೀನಿ. ಸೊ ಇದನ್ನ ನಾನು ಯಾವ ರೀತಿ ತಗೊಳ್ತೀನಿ ಅಂತಂದ್ರೆ, ಇನ್ನೊಂದು ಸಿಂಪಲ್ ಆಗಿ ಹೇಳ, ನಾವ್ ಯಾವ ರೀತಿ ಯೋಚನೆ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಓಕೆನಾ, ಈಗ ಯಾವ್ದೋ ಒಂದು ಮಗು ಓಕೆನಾ, ಆ ಮಗು ತುಂಬಾ ಚೆನ್ನಾಗಿ ಊಟ ಮಾಡ್ತಿರುತ್ತೆ ಅಂತ ಅನ್ಕೊಳ್ಳಿ. ಫುಲ್ ಹೆಫ್ತಿ ಗುಂಡು ತರ ಇರುತ್ತೆ, ಚೆನ್ನಾಗಿ ಊಟ ಮಾಡ್ತಿರುತ್ತೆ ಅಂತ. ನಂಬರ್ 1 ಈಗ 4 ಜನ ನೋಡ್ತಾರೆ ಅಂತ ಅನ್ಕೊಳ್ಳಿ ಆ ಸ್ಟೋರಿನ. ಸೊ ನಂಬರ್ 1 ಫಾಲೋವರ್ ಏನಂತ ಯೋಚನೆ ಮಾಡ್ತಾರೆ, ಅಪ್ಪ ಮಗು ನೋಡು ಎಷ್ಟು ಹೆಲ್ದಿ ಆಗಿದೆ, ತಿಂದು ನೀವೇನಂತ ಹೆಲ್ದಿ ಅನ್ನೋದು ಯೂನಿವರ್ಸ್ ಹೋಯ್ತು. 1 ಮೆಸೇಜ್ ಯೂನಿವರ್ಸ್ ರಿಸೀವ್ ಆಯ್ತು. ಸೆಕೆಂಡ್ ಫಾಲೋವರ್ ಏನ್ ಯೋಚನೆ ಮಾಡ್ತಾರೆ, ಯಪ್ಪ ಮಗು ಎಷ್ಟು ಚೆನ್ನಾಗಿ ಊಟ ಮಾಡುತ್ತೆ, ನನ್ ಮಗನು ಇದಾನೆ ಊಟನೇ ಮಾಡಲ್ಲ. ದಟ್ ಇಸ್ ದ ಸೆಕೆಂಡ್ ಮೆಸೇಜ್ ಆಲ್ರೆಡಿ ದ ಯೂನಿವರ್ಸ್ ರಿಸೀವ್ಡ್. ಥರ್ಡ್ ಒನ್, ಯಪ್ಪ ಮಗು ನೋಡು ಎಷ್ಟು ಸ್ಟ್ರಾಂಗ್ ಆಗಿದೆ, ಥರ್ಡ್ ಮೆಸೇಜ್ ಸ್ಟ್ರಾಂಗ್ ರಿಸೀವ್ಡ್. ಫೋರ್ತ್ ಒನ್, ಯಪ್ಪ ಹಿಂಗ್ ಊಟ ಮಾಡ್ಬೇಕು ಮಕ್ಳು, ಚೆನ್ನಾಗಿ ಊಟ ಮಾಡುತ್ತೆ ಈ ಮಗು, ಫೋರ್ತ್ ಮೆಸೇಜ್ ಆಲ್ಸೋ ರಿಸೀವ್ಡ್. ಈ ರೀತಿ ಜನಗಳು ಸಹ, ಸುತ್ತಮುತ್ತಲ ನೋಡೋರು ಸಹ ಪಾಸಿಟಿವ್ ಆಗಿ ಆ ಮಗು ಬಗ್ಗೆ ಯೋಚನೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಗು ಊಟ ಮಾಡ್ತಿದೆ ಅಂತ. ಸೊ ಅದೇನೇ ಯೂನಿವರ್ಸ್ ಆ ಮಗುಗುನು ವಾಪಸ್ ಕೊಡತ್ತೆ. ಓಕೆನಾ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಥಿಂಕ್. ವಿ ಅನ್ನೋದಕ್ಕಿಂತ ನಾನು ಇದೇ ರೀತಿ ಯೋಚನೆ ಮಾಡ್ತೀನಿ. ನನಗೆ ಈ ಒಂದು ತುಂಬಾ ಜನ ನನ್ನ ಫಾಲೋವರ್ಸ್ ಅಂದ್ರೆ
ತುಂಬಾ ಏನಂತ ಹೇಳುದು ಒಂಥರ ಫ್ಯಾಮಿಲಿ ತರ ಕ್ರಿಯೇಟ್ ಆಗ್ಬಿಟ್ಟಿದೀವಿ ನಾವು. ಎಷ್ಟೊಂದ್ ಜನ ನನ್ಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡ್ತಾರೆ. ವಿ ಲೈಕ್ ನನಗೆ ಟೈಮ್ ಇದ್ದಾಗೆಲ್ಲ ನಾನು ತುಂಬಾ ಚಾಟ್ ಮಾಡ್ತೀನಿ, ಅವರು ನನ್ನ ಹತ್ರ ಚಾಟ್ ಮಾಡ್ತಾರೆ. ಸೊ ಅವರೆಲ್ಲ ಹೇಳ್ತಾರೆ, ಅಕ್ಕ ಹೇಗ್ ದೃಷ್ಟಿ ನೀವು ಅವಾಯ್ಡ್ ಮಾಡ್ತೀರಾ ಅದಿತಿಗೆ ಅಂತಲ್ಲ. ನಾನು ಇದೇ ರೀತಿ ಅಕ್ಸೆಪ್ಟ್ ಮಾಡ್ತೀನಿ. ಹಾಗಂತ ಹಿಂದಿನ ಕಾಲದಲ್ಲಿ ಮಾಡ್ಕೊಂಡ್ ಬಂದಿರೋದನ್ನ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದ್ದೀನಿ. ನಾನು ವೆರಿ ಬೇಸಿಕ್ ಆಗಿ ನಾನು ಇದನ್ನ ಫಾಲೋ ಮಾಡ್ತೀನಿ. ನಾನು ಹೇಳ್ದೆ ಯಾವ್ಯಾವತ್ತು ನಾನು ಅದನ್ನ ಫಾಲೋ ಮಾಡ್ತೀನಿ ಅಂತ. ಸೊ ಲಿಟಲ್ ಹೇಗೆ ಇವಾಗ ಹುಟ್ಟಿದಾಗ್ಲಿಂದ ಅದಿತಿಗೆ ಏನೇನ್ ಫಾಲೋ ಮಾಡಿದ್ದೆ ಅಂತ ಇವಾಗ ಒಂದು ಶಾರ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದನ್ನ ನಾವು 3 ಮಂತ್ಸ್ ಆದ್ಮೇಲೆ ಮಗುಗೆ ಕಟ್ತೀವಿ ಅಂತಂದ್ರೆ 3 ಮಂತ್ಸ್ ಆದ್ಮೇಲೆ ಇದನ್ನ ನಾವು ಕಟ್ಟೋದು. ಸಿಂಪಲ್ ಆಗಿ ಒಂದು ಚಿಕ್ಕ ದಾರ ಇರುತ್ತೆ, ಅದಾದ್ಮೇಲೆ ಏನೇನ್ ಮಾಡ್ತೀವಿ ಅಂತ ನೀವು ಈ ವಿಡಿಯೋನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಅಂಡ್ ಅದಿತಿಗೆ ಯಾವ ರೀತಿ ಈಗ ಪ್ರೆಸೆಂಟ್ ಕಂಟಿನ್ಯೂ ಮಾಡ್ತಿದ್ದೀನಿ ಅದನ್ನು ಸಹ ಹೇಳ್ತೀನಿ. ಈ ವಿಡಿಯೋ ಹೋಗಿ ನೋಡ್ಕೊಂಡ್ ಬನ್ನಿ. ಕೈಗೆ ಮತ್ತು ಕಾಲ್ಗೆ ನಾವು ಕಪ್ಪು ದಾರನ ಕಟ್ಟೋದು. ಒಂದು ಎಳೆ ತುಂಬ ದೊಡ್ಡದಾಗಿ ಏನು ಕಟ್ಟೋದಿಲ್ಲ. ಕಾಲಿಗೆ ಮಾತ್ರ ಎಣೆದು ಬಿಟ್ಟು ಕಟ್ತೀವಿ. ಸೊ ಇದನ್ನ ಹುಟ್ಟಿದ ಮಕ್ಕಳಿಂದನೂ ಶುರು ಮಾಡ್ಬೋದು. ಅಂತಂದ್ರೆ 3 ಮಂತ್ಸಿಂದ ನಾವು ಫಾಲೋ ಮಾಡ್ತೀವಿ. ನೀವು ಬೇಗ ಫಾಲೋನು ಮಾಡ್ಬೋದು. ಬಟ್ ನಾವು 3 ಮಂತ್ಸಿಂದ ಫಾಲೋ ಮಾಡ್ತೀವಿ. ಅದಕ್ಕೋಸ್ಕರ ಈ ರೀತಿ ಜಸ್ಟ್ ಒಂದು ಸಿಂಪಲ್ ಒಂದೇ ಒಂದು ಎಳೆ ದಾರದಲ್ಲಿ ಕೈಗೆ ಮತ್ತೆ ಕಾಲ್ಗೆ ದಾರನ ಕಟ್ಟೋದು. ಕೆಲವರಿಗೆ ಕತ್ತಿಗೆಲ್ಲ ಕಟ್ಟಿರ್ತಾರೆ ಕೆಲವು ಮಕ್ಕಳುಗಳಿಗೆ ತುಂಬ ದೊಡ್ಡದಾಗಿ. ಅದನ್ನೆಲ್ಲ ನಾವು ಫಾಲೋ ಮಾಡಲ್ಲ. ಇವನ್ ನೀವು ಅದಿತಿ ಅದ್ರಲ್ಲೂ ನೋಡ್ಬೋದು. ಈಗ್ಲೂನು ಸಹ ನಾನು ಅದಿತಿಗೇನು ತುಂಬಾ ದಾರ ಎಲ್ಲ ಯೂಸ್ ಮಾಡಲ್ಲ. ನಾನು ಅವಾಗ್ಲೇ ಹೇಳಿದ್ನಲ್ಲ, ನಾನು ಯಾವ ರೀತಿ ದೃಷ್ಟಿ ಅನ್ನುವಂತಹ ಅಪ್ರೋಚ್‌ನ ಯೋಚನೆ ಮಾಡ್ತೀನಿ ಅಂತ. ಹಾಗಂತ ಈ ನನ್ನ ಇಂಟೆನ್ಷನ್, ನನ್ನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿರುವಂತಹ ಇಂಟೆನ್ಷನ್ ದೃಷ್ಟಿನೇ ಇಲ್ಲ, ದೃಷ್ಟಿ ಆಗಲ್ಲ ಅಂತ ಅಲ್ಲ. ಬಟ್ ಎಷ್ಟು ಯೋಚನೆ ಮಾಡಬೇಕೋ ಅಷ್ಟೇ ಯೋಚನೆ ಮಾಡಬೇಕಾಗುತ್ತೆ. ಅದೇ ಆಗುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಆಗುತ್ತೆ. ಈ ರೀತಿನೂ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ನಾನು ಈ ರೀತಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ತುಂಬಾ ರಿಸಲ್ಟ್ ನೋಡಿದ್ದೀನಿ. ಅಷ್ಟೇನು ಪ್ರಾಬ್ಲಮ್ ಆಗಿದೆ ಅಂತ ನನ್ಗನ್ಸಿಲ್ಲ. ಆ್ಯಂಡ್ ಯಾವ ರೀತಿ ಎಣಿತಾರೆ ಅಂತಂದ್ರೆ ಕಾಲಿಗೆ ಹೀಗೆ ಹಾಕೊಂಡು ದಾರನ ಎಣಿತಾ ಬರ್ತಾರೆ. ಇದನ್ನ 2 ಕಾಲ್ಗೂನು ಕಟ್ಟೋದು. ಇನ್ನೊಂದು ವೈಟ್ ಕಲರ್ ಆ್ಯಂಡ್ ಬ್ಲಾಕ್ ಕಲರ್ ಬೀಡ್ ಬರುತ್ತಲ್ವಾ, ಅದನ್ನು ಹಾಕ್ಬೋದು. ಆ್ಯಕ್ಚುಲಿ ಲಿಟರಲಿ ಸೈಜ್ ಸಿಗ್ತಿಲ್ಲ. ತುಂಬ ಉದುರು ಹೋಗ್ತಿದೆ. ಒಂದು 2 ಸಲ ತಂದು ಹಾಕಿದ್ವಿ, ಉದುರು ಹೋಗ್ತಿದೆ. ಅದಕ್ಕೋಸ್ಕರ ಅದನ್ನು ಸಿಕ್ಕಿಲ್ಲ. ಅದನ್ನು ಹಾಕ್ಬೋದು. ಹಿಂದಿನ ಕಾಲದಲ್ಲಿ ಅದನ್ನು ಯಾಕೆ ಹಾಕ್ತಿದ್ವು ಅಂತಂದರೆ ಅದು ವೈಟ್ ಆ್ಯಂಡ್ ಬ್ಲಾಕ್ ಕಾಂಟ್ರಾಸ್ಟ್ ಅಲ್ವಾ, ಮಕ್ಕಳಿಗೆ ವಿಷುವಲ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಅಂತ. ಆ್ಯಂಡ್ ಮಕ್ಕಳು ತುಂಬ ಚೆನ್ನಾಗಿ ಕ್ಯೂಟಾಗಿರ್ತಾರೆ ಎಲ್ಲ ಮಕ್ಕಳುಗಳು. ಆ್ಯಂಡ್ ಯಾಕೆ ಬ್ಲ್ಯಾಕ್ ಕಲರ್ ದಾರ ಕಟ್ಟುತ್ತಾರೆ ಅಂತಂದರೆ ಮಕ್ಕಳನ್ನ ನೋಡಿದಾಗ ಆ ಒಂದು ದೃಷ್ಟಿ ಏನಿರುತ್ತೆ, ಅಂದರೆ ನೋಟ ಅಂತ ಹೇಳ್ತೀವಲ್ಲ, ನೋಡಿದಾಗ ಅವರ ನೋಟ ಆ ಕಪ್ಪು ದಾರದ ಮೇಲೆ ಹೋಗುತ್ತೆ. ಅವ್ರು ಏನೇ ಎವಿಲ್ ಐ ಹಾಕ್ಲಿ ಅಥವಾ ಏನೇ ಕಣ್ಣು ಇದು ಅಂದ್ರೆ ಕೆಟ್ಟತನದಿಂದ ನೋಡ್ಲಿ ಅಥವಾ ಒಳ್ಳೆತನದಿಂದ ನೋಡ್ಲಿ, ಆ ಬ್ಲಾಕ್ ದಾರದ ಮೇಲೆ ಹೋಗುತ್ತೆ. ಆ ಎನರ್ಜಿ ಅದು ರಿಸೀವ್ ಮಾಡುತ್ತೆ ಅಂತ ಹೇಳೋದು. ಸೊ ಅದಕ್ಕೋಸ್ಕರ ಬ್ಲಾಕ್ ಕಲರ್ ದಾರ ಕಟ್ಟೋದು. ಆಧ್ಯಾತ್ಮಿಕವಾಗಿ ಮತ್ತು ಒಂದು ಸಾಂಸ್ಕೃತಿಕ ಒಂದು ಕಲ್ಚರಲ್ ಒಂದು ಆಸ್ಪೆಕ್ಟ್ ಅಲ್ಲಿ ಯೋಚನೆ ಮಾಡೋದಾದ್ರೆ, ನಾವು ನೋಡೋದಾದ್ರೆ ಉಪ್ಪುನ ನಿವುಳಿಸೋದ್ರಿಂದ ಉಪ್ಪು ನೆಗೆಟಿವ್ ಎನರ್ಜಿನ ತುಂಬ ಚೆನ್ನಾಗಿ ರಿಮೂವ್ ಮಾಡುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಉಪ್ಪನ್ನ ಬಳಸ್ಬೋದು. ಉಪ್ಪು ನಿಜವಾಗ್ಲೂ ನೆಗೆಟಿವ್ ಎನರ್ಜಿ ಎಲ್ಲ ಇದು ಮಾಡಿಬಿಡುತ್ತೆ. ನಾನು ಹೇಳ್ದೆ ಅಲ್ಲ ಯಾವ ರೀತಿ ನಾನು ಅದಿತಿಗೆ ಫಾಲೋ ಮಾಡ್ತಿದ್ದೀನಿ ಅಂತ. ಸೊ ವಾರಕ್ಕೆ 1 ದಿನ, ತಿಂಗಳಿಗೆ 1 ದಿನ ಈ ರೀತಿ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. 2 ಕಾಲ್ಗೂನು ಎಣೆದಿರುವಂತಹ ದಾರನ ಕಟ್ತಾ ಇದೀವಿ. ಅದಿತಿಗೆ ಇವಾಗ 2 ಕಾಲ್ಗೇನು ಕಟ್ಟಲ್ಲ. 1 ವರ್ಷದವರ್ಗೂನು, 1.5 ವರ್ಷದವರ್ಗೂನು 2 ಕಾಲಲ್ಲೂ ಕಟ್ಟಿದ್ವಿ, 2 ಕೈಯಲ್ಲೂ ಕಟ್ಟಿದ್ವಿ. ಹೋಗ್ತಾ ಅವರು ದೊಡ್ಡವರಾಗ್ತಿದ್ದಾರೆ ಅಂತ ಅಂದಾಗ ಇವಾಗ ಬೇರೆ ರೀತಿ ಅವ್ರಿಗೆ ಮಾಡ್ತಿರೋದು. ಸೊ ಲಿಟಲ್ ಹೇಗೆ ಈ ರೀತಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ರು ಗೊತ್ತಾ? ಇಷ್ಟು ದಿನ ಬ್ಲಾಕ್ ಕಲರ್ ದಾರನೇ ಹಾಕಿರಲಿಲ್ಲ. ತುಂಬಾ ಜನ ಮೆಸೇಜ್ ಮಾಡ್ತಿದ್ರಿ ಅಲ್ವಾ, ಯಾಕೆ ಹಾಕಿಲ್ಲ ನೀವು? ಹಾಕಿ ಒಂದ್ಸಲ ಕಟ್ಟಿ ಅಕ್ಕ ಅಂತ. ಸೊ ನಾವು 3 ತಿಂಗಳಾದ್ಮೇಲೆ ಕಟ್ಟೋದು. ಅದಕ್ಕೋಸ್ಕರ ನನಗಿದೆಲ್ಲ ಕಟ್ಟಕ್ಕೆ ಬರಲ್ಲ, ಟು ಬಿ ಫ್ರಾಂಕ್. ಅದಕ್ಕೋಸ್ಕರ ಅಮ್ಮ ಹತ್ರನೇ ಕಟ್ಟಿಸ್ತಾ ಇದ್ದೀನಿ.
ಕೈಗೆ 2 ಕಾಲ್ಗೆ ಕಟ್ಟಿದ್ದೀವಿ ಆ್ಯಂಡ್ ಸೊಂಟಕ್ಕೂ ಸಹ ಕಟ್ಟಿದ್ದೀವಿ ಒಂದೇಳೆ ದಾರನ. ಇದು ಕಾಟನ್ ದಾರ. ಅದಿತಿಗೆ ಒಂದೇ ಒಂದು ಕಾಲ್ಗೆ ಅಂತಂದ್ರೆ ಅದು ಲೆಫ್ಟ್ ಕಾಲ್ಗೆ ಎಣೆದಿರುವಂತಹ ದಾರನ ಕಟ್ತಿರೋದು. ಇಷ್ಟೇನೆ ಅದಿತಿಗೆ ನಾನು ಫಾಲೋ ಮಾಡೋದು. ಕತ್ಗೆಲ್ಲ ಕಟ್ಟಲ್ಲ ಆ್ಯಂಡ್ ಎಡಗೈಗೆ ಕಟ್ಟಿದ್ದಾರೆ. ಸೊ ಈ ರೀತಿ ಫಾಲೋ ಮಾಡ್ತೀನಿ. ಸೊ ನಾನು ದೃಷ್ಟಿನ ನೋಡುವಂತಹ ರೀತಿ, ಪರ್ಸ್ಪೆಕ್ಟಿವ್ ಇದೇ ಆಗಿರತ್ತೆ. ಆ್ಯಂಡ್ ಟ್ರೆಡಿಷನಲ್ ಬಾಣಂತನ ಆ ಟೈಮಲ್ಲೆಲ್ಲ ಮಾಡ್ಕೊಂಡು ಬಂದಿರೋದು, ಹಳೆ ಕಾಲದಲ್ಲಿ ಹಿಂದಿನ ಒಂದು ಪದ್ಧತಿಗಳನ್ನೆಲ್ಲ ನಾನು ಯಾವುದನ್ನೂ ಕಡೆಗಣಿಸೋದಿಲ್ಲ. ನೀರ ಇದು ಹಾಕಿದ್ರೆ ಲೂಸ್ ಆಯ್ತದೆ, ಏನಾಗಲ್ಲ. ಹಾಂ ಸಾಕಾ, ಲೂಸ್ ಆಗೋದು. ಓಕೆ, ಅದೇ ಲಿಟಲ್ ಹೇಗೆ ಕಟ್ಟಿಸ್ದೆ ಅಂಡ್ ಅದಿತಿಗೂ ಎಡಗಾಲೆ ಕಟ್ಟಿಸಿದೀನಿ. ಅದಿತಿ ಅದಿತಿ ತೋರ್ಸೋಣ ಬನ್ನಿ ಪಾಪ. ಸೊ ಅದಿತಿಗೆ ಎಡಗೈಗೆ ಪಾಪ, ಅಯ್ಯೋ ಲೆಫ್ಟ್ ಐ ಕಟ್ಟಿಸ್ಕೊಳ್ಳೇ ಇಲ್ವಾ ನೀವು? ಲೆಫ್ಟ್ ಐ ಕಟ್ ಮಾಡಿದರೆ ಕಟ್ಟೇ ಇಲ್ಲ, ಲೆಫ್ಟ್ ಕಾಲು ಇಲ್ಲ, ಅಯ್ಯೋ ರೈಟ್ ಕಟ್ಟಿಸ್ಕೊಂಡ್ಬಿಟ್ಟಿದೆಯಲ್ಲೇ ಪಾಪು. ಯೂಶಲಿ ಲೆಫ್ಟ್ ಕಟ್ಬೇಕಿತ್ತು, ನಾನು ಎಲ್ಲೊಂದ್ ಸ್ವಲ್ಪ ಅವ್ರ ಮೇಲೆ ಡಿಸ್ಟ್ರಾಕ್ಟ್ ಆದ್ರೂ ರೈಟ್ ನಾನು ನೋಡೇ ಇಲ್ಲ. ಎಂತ ಅಮ್ಮ ನಾನು. ಅಂಡ್ ಲೆಫ್ಟ್ ಕಾಲಿಗೆ ದಾರ ಕಟ್ಟೋದು. ಅಂಡ್ ಲಿಟಲ್ ಹೇಗೆ ನೀವು ವಿಡಿಯೋದಲ್ಲಿ ನೋಡಿದೀರಾ. ಅಂಡ್ ಎವ್ರಿ ಫ್ರೈಡೆ ಯಾವಾಗ್ಲೇ ಹೇಳ್ದೆ ಯಾವ್ಯಾವ ದಿನ ಅಂತ ಉಪ್ಪನ್ನ ನೀವುಳಿಸ್ತೀನಿ. ಸೊ ಜಸ್ಟ್ ಒಂದು ಇಡೀ ಉಪ್ಪನ್ನ ಎತ್ಕೊಳ್ಳೋದು, ಸೂರ್ಯ ಉದಯ ಆಗ್ತಾರಲ್ಲ, ಸನ್ ರೈಸ್ ಆಗುವಂತಹ ಒಂದು ಸೈಡ್ಗೆ ನಿಲ್ಲಿಸ್ಬಿಟ್ಟು ದೃಷ್ಟಿನ ತೆಗೆಯೋದು ಮೇಲಿಂದ ಕೆಳಗಡೆ ಎಡಗೈಯಲ್ಲಿ. ಹೇಗೆ ಅಂತಾನು ಹೇಳ್ಬಿಡ್ತೀನಿ. ಅದಿತಿ ಒಂದ್ ನಿಮಿಷ ಹಿಂಗ್ ನಿಂತ್ಕೊಳ್ಳಿ. ಹೀಗೆ ಕಂಪ್ಲೀಟ್ ಒಂದ್ ಇಡಿ ಇಟ್ಕೊಂಡು ದೃಷ್ಟಿ ತೆಗಿತೀನಿ. ಓಕೆನಾ? ಮೇಲಿಂದ ಕೆಳಗಡೆ 1 ನೆಲಕ್ಕೆ ಟಚ್, 2 ನೆಲಕ್ಕೆ ಟಚ್, 3 ನೆಲಕ್ಕೆ ಟಚ್. ನೆಕ್ಸ್ಟ್ ಕ್ಲಾಕ್ ವೈಸ್ ಫಸ್ಟ್ 1 2 3. ನೆಕ್ಸ್ಟ್ ಆಪೋಸಿಟ್ ಆಂಟಿ ಕ್ಲಾಕ್ ವೈಸ್ 1 2 3. ಇಷ್ಟೇ. ತೂ 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 ಅಂತ ನಾನ್ ಮಾಡಿ, ನೀ ಮಾಡು ಪಾಪ. ತೂ ತೂ ತೂ. ಎಸ್. ಅದನ್ನ ಮಾಡುವಾಗ ಏನೇನ್ ಹೇಳ್ಕೋಬೇಕು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಓಕೆನಾ? ನಾನು ಅದಿತಿ ಮುಂದೆ ನಾನು ಅದನ್ನ ಜೋರಾಗಿ ಹೇಳಲ್ಲ, ಬಟ್ ನಿಮ್ ಹತ್ರ ಹೇಳ್ತಿದ್ದೀನಿ. ಆ ಕಣ್ಣು ಈ ಕಣ್ಣು, ಒಂದ್ ನಿಮಿಷ ಇರು ಪಾಪ, ಅವ್ರು ಕಲ್ತ್ಕೊಂಡ್ಬಿಡ್ತಾರೆ ಅಂತ ನಾನು ಇದುವರೆಗೂ ಹೇಳಿಲ್ಲ. ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಚಿನ್ನಿ ಕೇಳಿಸ್ಕೊ, ನಾನು ಏನೇನ್ ಹೇಳ್ತೀನಿ ಗೊತ್ತಾ? ಆ ಕಣ್ಣು ಈ ಕಣ್ಣು, ನರಿ ಕಣ್ಣು, ನಾಯಿ ಕಣ್ಣು, ಅಂತ ಮುಂದೆ ಕಣ್ಣು, ಇಂತ ಮುಂದೆ ಕಣ್ಣು, ಈ ರೀತಿ ಎಲ್ಲ ಹೇಳ್ಕೊಂಡು ತೆಗಿಬೇಕಾಗತ್ತೆ. ಅದೆಲ್ಲ ನಮ್ಗೆ ಗೊತ್ತೇ ಇರುತ್ತೆ ಅಲ್ವಾ. ಅಜ್ಜಿದೀರೆಲ್ಲ ತುಂಬಾ ಇನ್ನು ಕೆಟ್ಟದಾಗೆಲ್ಲ ಬೈತಾರೆ. ಬಟ್ ನಾನು ಅದಿತಿ ಮುಂದೆ ಅದೆಲ್ಲ ಹೇಳಕ್ಕಾಗಲ್ಲ. ಶಿ ಕ್ಯಾಚಸ್, ಅದನ್ನೇ ರಿಪೀಟ್ ಆಗ್ತಾ ಇರುತ್ತೆ ಮನೇಲಿ, ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಸೊ ಐ ಡೋಂಟ್ ವಾಂಟ್ ಟು ರಿಪೀಟ್ ಇಟ್. ಸೊ ಆ ಕಣ್ಣಿ ಕಣ್ಣಂತ ಕಣ್ಣು ತೂ 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 ಅಂತ ಏನ್ ಮಾಡ್ತೀನಿ ಆ ಉಪ್ಪನ ಅಂತಂದ್ರೆ ಕಮೋಡ್ಗೆ ಹಾಕ್ಬಿಡ್ತೀನಿ. ಓಕೆನಾ? ಕಮೋಡ್ಗೆ ಹಾಕ್ಬಿಟ್ಟು ನೀರ್ ಫ್ಲಶ್ ಮಾಡ್ಬಿಟ್ಟು ಹಾಕಿದ್ಮೇಲೆ ನಾನು ಕ್ಲೀನಾಗಿ ಕೈ ಕಾಲು ಎಲ್ಲ ತೊಳ್ಕೊಂಡು ಆಚೆ ಬರ್ತೀನಿ. ಇದನ್ನ ಅಪ್ಪಂದಿರ್ ಮಾಡಿದ್ರೆ ತುಂಬಾ ಬೆಸ್ಟ್ ಆಗುತ್ತೆ. ನಾನು ಅಮಾವಾಸ್ಯೆ ಟೈಮಲ್ಲಿ ಕೃವಿ ಏನಾದ್ರೂ ಈವ್ನಿಂಗ್ ಟೈಮಲ್ಲಿ ಮನೇಲಿದ್ರೆ ನಾನು ಅವ್ರ ಕೈಲೇನೆ ಮಾಡ್ಸೋದು. ದೃಷ್ಟಿ ಅಂದ್ರೆ ಬೇಗ ರಿಲೀಫ್ ಆಗುತ್ತೆ ತಂದೆರೋ ದೃಷ್ಟಿ ತೆಗೆದ್ರೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅಮಾವಾಸ್ಯೆ ಟೈಮಲ್ಲಿ ಅವ್ರು ಏನಾದ್ರು ಇದ್ರೆ ಮಾಡ್ತೀನಿ, ಇಲ್ಲ ಅಂತಂದ್ರೆ ನಾನೇ ಮಾಡ್ತೀನಿ. ಶುಕ್ರವಾರ ಯಾವ ತರ ಇದ್ರೆ ಅವ್ರಿಗೊಂಥರ ಏನ್ ನನ್ ಕೈಲಿ ಮಾಡಿಸ್ತೀಯ, ಯಾರು ಮಾಡಲ್ಲ, ನಾನ್ ಮಾಡ್ಬೇಕಂತ ಅವ್ರು ಒಂಥರ ಹಿಂಸೆ ಮಾಡ್ತಾರೆ. ಬಟ್ ನಾನು ಎಲ್ಲೋ ನೋಡಿದ್ದನ್ನ ಅಪ್ಪಂದಿರ್ ಮಾಡ್ರೆ ಬೇಗ ದೃಷ್ಟಿ ಹೋಗುತ್ತೆ ಅಂತ. ಸೊ ಈ ರೀತಿ ಫಾಲೋ ಮಾಡ್ತೀನಿ. ಅಂಡ್ ಯಾವ ಟೈಮ್ ಅಂತ ನೀವು ಕೇಳ್ತೀರಾ, ನಾನೇನಾದ್ರೂ ಇದನ್ನ ಹೇಳಿಲ್ಲ ಅಂತಂದ್ರೆ ಯೂಶಲಿ ಆಫ್ಟರ್ 6 ಬಿಫೋರ್ ಅವ್ರು ಮಲ್ಕೊಳ್ಳೋದಕ್ಕಿಂತ ಮುಂಚೆ ಆ ಟೈಮಲ್ಲಿ ಮಾಡ್ತೀನಿ. ಅಂತಂದ್ರೆ ಸೂರ್ಯ ಮುಳುಗಿದ ಮೇಲೆ ದೃಷ್ಟಿ ತೆಗಿಬೇಕು ಅಂತ ಹೇಳ್ತಾರೆ ಅಲ್ವಾ. ಸೊ ಆ ರೀತಿ ದೃಷ್ಟಿ ತೆಗಿತೀನಿ. ಸೊ ಇಷ್ಟೇನೆ ನಾವು ದೃಷ್ಟಿ. ಅಂಡ್ ಈ ಒಂದು ಅಪ್ರೋಚ್ ಅಲ್ಲಿ ನಾನ್ ಯೋಚನೆ ಮಾಡೋದ್ರಿಂದಾನೇ ಅಷ್ಟು ದೃಷ್ಟಿ ತಾಗಲ್ಲ. ನಾವೆಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ, ನಮ್ಗೆ ನೆಗೆಟಿವಿಟಿನೇ ರಿಸೀವ್ ಆಗುತ್ತೆ. ಎಲ್ಲಾನು ಎನರ್ಜಿ ಈಗ ಸಿಂಪಲ್ ಆಗಿ ಹೇಳ, ನಾವ್ ಯಾವ ಎನರ್ಜಿಯಲ್ಲಿ ಬಾಲ್ ನ ಗೋಡೆಗೆ ಹಾಕ್ತಿವಿ, ಅದೇ ಎನರ್ಜಿ ನಮ್ಗೆ ವಾಪಸ್ ಬರುತ್ತೆ. ದೃಷ್ಟಿ ಆಗುತ್ತೆ, ಇವತ್ತು ಮಗುಗ್ ದೃಷ್ಟಿ ಆಗೇ ಹೋಯ್ತು, ಆಗತ್ತೆ. ಮಗು ಏನಕ್ಕೂ ಅಳತ್ತೆ, ನೀವ್ ಅದನ್ನ ದೃಷ್ಟಿ ಅಂತ ಅನ್ಕೊಳ್ತೀರಾ. ಓಕೆನಾ? ನೀವು ಇವತ್ ಮಗು ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅಲ್ವಾ, ಚೆನ್ನಾಗಿದೆ, ಓಕೆ ಒಂದು ಉಪ್ನಿ ಉಳ್ಸೋಣ ಅಂತ ಸುಮ್ನೆ ಒಂದು ಉಪ್ನಿ ಉಳಿಸ್ಬಿಡಿ, ಇದಾಗುತ್ತೆ. ಅಂಡ್ ಅಮಾವಾಸ್ಯೆ ದಿನ ನಾನು ಉಪ್ಪಿನ ಜೊತೆ ಒಂದ್ 2 ಮೆಣಸಿನ್ಕಾಯಿನ ಇಟ್ಕೊಂತೀನಿ, ಒಣ ಮೆಣಸಿನ್ಕಾಯಿನ ಇಟ್ಕೊಂಡು ದೃಷ್ಟಿ ತೆಗಿತೀನಿ. ಸೊ ಇಷ್ಟೇನೆ ನಾನ್ ಫಾಲೋ ಮಾಡೋದು. ತುಂಬಾ ರಿಕ್ವೆಸ್ಟ್, ಸುಮಾ ಅನ್ನೋರು ನನ್ನ ಫಾಲೋವರ್ ತುಂಬಾ ದಿನದಿಂದ ರಿಕ್ವೆಸ್ಟ್ ಮಾಡ್ತಿದ್ರೆ, ಐ ಆಮ್ ರಿಯಲಿ ಸಾರಿ ಸುಮಾ ಅವರೇ. ನಿಮ್ಮ ಎಕ್ಸ್ಪೆಕ್ಟೇಷನ್ ರೀತಿ ನಾನು ಬೇಗ ವಿಡಿಯೋ ಮಾಡಕ್ಕಾಗಿಲ್ಲ. ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್. ಲಿಟಲ್ ಗೆ ನಾನು ಏನ್ ಫಾಲೋ ಮಾಡ್ತಿದ್ದೀನಿ ಅಂಡ್ ಅದಿತಿಗೆ ಏನ್ ಫಾಲೋ ಮಾಡ್ತೀನಿ ಅಂತ ಒಟ್ಟಿಗೆ ಒಂದು ವಿಡಿಯೋದಲ್ಲಿ ತೋರಿಸ್ದಂಗಾಯ್ತು. ಸೊ ನೀವು ಇದನ್ನೇ ಫಾಲೋ ಮಾಡಿ ಅಂತ ಹೇಳೋದಕ್ಕಿಂತ ನನ್ನ ಅಪ್ರೋಚ್ ಇದಾಗಿದೆ. ನಿಮ್ಮ ಅಪ್ರೋಚ್ ಯಾವ ರೀತಿ ನೀವು ಇದನ್ನ ರಿಸೀವ್ ಮಾಡಿದ್ದೀರಾ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಲೆಟ್ಸ್ ಹ್ಯಾವ್ ಅ ಡಿಸ್ಕಷನ್ ಆನ್ ದಿಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.